ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೈನರ್. ಸೊ ಇದುವರೆಗೂ ನಮ್ಮ ಚಾನಲ್ ಈ ತರ ಮಾತಾಡ್ತೀನಿ ಅಂತ ನಾನು ಇದುವರೆಗೂ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಸೊ ಅಂತ ಏನಾಯ್ತು ಅಂತಂತಂದ್ರೆ ರೀಸೆಂಟ್ ಆಗಿ ತುಂಬಾ ವಿಷಯಗಳು ನಡೀತಾ ಇದೆ. ಎಸ್ಪೆಷಲಿ ದ ರೇಪ್ ಕೇಸಸ್ ತುಂಬಾ ಜಾಸ್ತಿ ಆಗ್ತೈತೆ. ಸೊ ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಯಾವುದು ಅಂತಂತಂದ್ರೆ ಇದಕ್ಕೆಲ್ಲ ಮೈನ್ ವಾಯ್ಸ್ ರೈಸ್ ಮಾಡುವಂತ ವಿಷಯ ನಡೆದಿದ್ದು ಎಲ್ಲಿ ಅಂತಂತಂದ್ರೆ ಕೋಲ್ಕತ್ತಾನಲ್ಲಿ. ಇದು ಸ್ವಲ್ಪ ಇನ್ಫಾರ್ಮೇಶನ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದೀನಿ, ಈಗ ತಿಳ್ಕೊಂಡು ಹೋಗೋಣ. ಕೋಲ್ಕತ್ತಾದಲ್ಲಿ ಏನಾಯ್ತು ಅಂತಂತಂದ್ರೆ ಇವ್ರ ಹೆಸರು ಬಂದು ಮೋಮಿತಾ ಡೆಬ್ನಾಥ್ ಅಂತ. ಇವರು ನೀಟ್ ಎಕ್ಸಾಮ್ ಬರ್ದ್ಬಿಟ್ಟು ಸರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಸ್ ಎ ಸ್ಟೂಡೆಂಟ್, ಜೂನಿಯರ್ ಸ್ಟೂಡೆಂಟ್ ಆಗಿ ಮತ್ತೆ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆಗಸ್ಟ್ 8 ಅಂತಂದ್ರೆ ಸತತವಾಗಿ 36 ಅವರ್ ಅವರು ಕೆಲಸ ಡ್ಯೂಟಿ ಮಾಡಿರ್ತಾರೆ. ನೈಟು ಅಲ್ಲೇ ರೆಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೇ ಮೆಡಿಕಲ್ ಕಾಲೇಜ್ನಲ್ಲಿ ಅವ್ರಿಗೆ ಹೇಗಿರುತ್ತಂತ ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜ್ ಅದೊಂದು ರೀತಿ ಇನ್ನೊಂದು ಮನೆ ತರ ಆಗಿರುತ್ತೆ. ಅಷ್ಟು ಸೇಫ್ಟಿ ಅಂತ ಅವ್ರು ನಂಬಿ ಅಲ್ಲೇ ಇರುವಂತ ಒಂದು ಸೆಮಿನಾರ್ ರೂಮ್ ನಲ್ಲಿ ಮಲಗಿರ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 36 ಅವರ್ ಕಂಟಿನ್ಯೂ ಕೆಲಸ ಮಾಡಿರುವಂತ ಒಂದು ವ್ಯಕ್ತಿಗೆ ಯಾವ ರೀತಿ ಟೈರ್ಡ್ನೆಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲೇ ಇರುವಂತ ಒಂದು ಸೆಮಿನಾರ್ ರೂಮ್ ನಲ್ಲಿ ಆ ರಾತ್ರಿ ಮಲಗಬೇಕು ಅಂತ ಮಲಗಿರ್ತಾರೆ. ಇಷ್ಟೇ ಬೆಳಗ್ಗೆ ಬಂದು ಆ ಸೆಮಿನಾರ್ ರೂಮ್ ಅಲ್ಲಿ ನೋಡಿದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರುವಂತ ಯಾಕೆ ರೇಪ್ ಮತ್ತೆ ಮರ್ಡರ್ ಆಗಿರ್ತಾರೆ. ನೋಡಿದಂತ ಅವರ ಕೊಲೀಗ್ಸ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಫೋನ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಫ್ಯಾಮಿಲಿ ಬಂದು 3 ಅವರ್ ಆದ್ರೂ ಬಾಡಿ ನೋಡೋದಕ್ಕೆ ಪೊಲೀಸರು ಅಲೋ ಮಾಡಲ್ಲ. ನಂತರ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದಾಗ ಅದರಲ್ಲಿ ಸಿಕ್ಕಂತಹ ಒಂದು ಆಧಾರ ಯಾವುದು ಅಂತಂತಂದ್ರೆ ಒಂದು ಬ್ಲೂಟೂತ್ ಹೆಡ್ಫೋನ್. CCTV ನಲ್ಲಿ ಚೆಕ್ ಮಾಡ್ತಾರೆ, ಯಾರ್ಯಾರು ಎಂಟ್ರಿ ಆದ್ರು ಯಾರ್ಯಾರು ಎಕ್ಸಿಟ್ ಆದ್ರು ಅಂತ ನೋಡಿದಾಗ ಕೆಲವರು ಸಿಗ್ತಾರೆ. ಫೋನ್ ತಗೊಂಡು ಬ್ಲೂಟೂತ್ ಆನ್ ಮಾಡ್ಬಿಟ್ಟು ಈ ಬ್ಲೂಟೂತ್ ಯಾರಿಗೆ ಕನೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಿದಾಗ ಅಂತ ಒಬ್ಬ ವ್ಯಕ್ತಿನೇ ಸಂಜಯ್ ರಾಯ್ ಅಂತ. ವ್ಯಕ್ತಿ ಯಾರು ಅಂತಂತಂದ್ರೆ ಆ ಹಾಸ್ಪಿಟಲ್ ಒಬ್ಬ ಸಿವಿಕ್ ವಾಲಂಟಿಯರ್ ಅಂತಂದ್ರೆ ಒಂದು ರೀತಿಯಲ್ಲಿ ಪೊಲೀಸ್ ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಈ ತರ ಹಾಸ್ಪಿಟಲ್ ಇದ್ದು ಪೊಲೀಸ್ ಅವ್ರ ತರ ಕೆಲಸ ಮಾಡೋ ತರ ಒಬ್ಬ ವ್ಯಕ್ತಿ. ಸೊ ಪೊಲೀಸ್ ಅಲ್ಲ, ಒಂದು ರೀತಿಯಲ್ಲಿ ವಾಲಂಟಿಯರ್. ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಪರ್ಮಿಷನ್ ಸಿಗುತ್ತೆ, ಯಾವ ರೂಮ್ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ಅಲ್ಲೇ ಕೆಲಸ ಮಾಡುವಂತ ಒಬ್ಬ ಪೊಲೀಸ್ ಸರ್ವೆಂಟ್ ಅಥವಾ ಗೌರ್ಮೆಂಟ್ ಸರ್ವೆಂಟ್. ಅವಾಗ ಪೊಲೀಸ್ ಅವರು ಅವನ್ನ ಸ್ವಲ್ಪ ಜೋಶಾಗಿ ಕೇಳಿದಾಗ ಅವನೇ ಒಪ್ಕೊಂತಾನೆ, ಹೌದು ನಾ ಈ ತರ ಮಾಡಿದೆ ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ಏನಾಗಿತ್ತು ಅಂತಂದ್ರೆ ಆ ರಾತ್ರಿ ಆತ ಒಬ್ಬ ಪೇಷಂಟ್ ನ ಅಡ್ಮಿಟ್ ಮಾಡಕ್ ಬಂದಿದ್ದ. ಮಾತಾಡ್ಕೊಂಡು ಆ ಪೇಷಂಟ್ ಜೊತೆಗಿದ್ದಂತಹ ಕೆಲವು ರಿಲೇಟಿವ್ಸ್ ಜೊತೆ ಡ್ರಿಂಕ್ಸ್ ಮಾಡಿ ತದನಂತರ ಸೆಮಿನಾರ್ ರೂಮ್ಗೆ ಹೋಗಿ ಆಕೆನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಬರೆದಿದೆ. ಇಲ್ಲಿಗೆ ಕೇಸ್ ಮುಗೀತು, ಅವನೇ ಇನ್ನೇನು ಶಿಕ್ಷೆ ಕೊಡ್ಬೇಕು ಅಂತ ಅನ್ಕೊಂಡ್ರೆ ಇದರಲ್ಲಿ ಇನ್ನೂ ತುಂಬಾ ವಿಷಯಗಳು ಹೊರಗೆ ಬರ್ತಾ ಇದೆ. ಆಕ್ಚುಲಿ ಇದು ರೇಪ್ ಅಂಡ್ ಮರ್ಡರ್ ಅಲ್ಲ, ಇನ್ನೂ ದೊಡ್ಡ ವಿಷಯ ಏನೋ ನಡೀತಿದೆ ಅಂತ ಕೆಲವರು ಹೇಳ್ತಾರೆ. ಮೊದಲನೇ ವಿಷಯ ಬಂದು ಆಕೆನ ಸುಮ್ಮನೆ ಸಾಯಿಸಿಲ್ಲ. ಇಲ್ಲಿ ಕಾಣ್ತಿದ್ಯಲ್ಲ ಇಲ್ಲಿಷ್ಟು ಅವ್ರ ಮೇಲೆ ಸಿಕ್ಕಂತಹ ಒಂದು ಗುರುತುಗಳು, ಗಾಯಗಳ ಗುರುತುಗಳು ಇವೆಲ್ಲ. ಸೆಕೆಂಡ್ ವಿಷಯ ಬಂದು ಆಕೆಯ ವೆಜಿನಾನಲ್ಲಿ 151 ml ಸ್ಪರ್ಮ್ ಸಿಕ್ಕಿದೆ. ಒಬ್ಬ ವ್ಯಕ್ತಿಯ ಪ್ರೊಡ್ಯೂಸ್ ಮಾಡುವಂತದ್ದು ಹತ್ರ 10 to 15, ಬಟ್ ಈಕೆಯಲ್ಲಿ ಸಿಕ್ಕಿದ್ದು 151 ಅಂತಂದ್ರೆ ಇದು ಗ್ಯಾಂಗ್ ರೇಪ್ ಅಂತ ಹೇಳ್ತಿದ್ದಾರೆ. ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಗೋಸ್ವಾಮಿ ಅವರು ಇದನ್ನ ಹೇಳಿದ್ದಾರೆ. The forensic experts collected, it includes more than 150 grams, to be more specific 151 grams of white thick viscid fluid from her inside her vagina. ಇನ್ನೊಂದು ವಿಷಯ ಬಂದು ಅಲ್ಲಿರುವಂತಹ ಪ್ರಿನ್ಸಿಪಲ್ RG ಕಾಲೇಜಿನಂತಹ ಸಂದೀಪ್ ಘೋಷ್, ಇದ್ರ ಬಗ್ಗೆ ಕೇಳಿದಾಗ ಅವ್ರು ಏನಂತಾರೆ, ಜಸ್ಟ್ ನೆಗ್ಲಿಜೆನ್ಸ್ ಅಂತ. ಏನಂತಂದ್ರೆ ಆಕೆ ಆ ಟೈಮಲ್ಲಿ ಏಕ್ ಹೋಗ್ಬೇಕು ಸೆಮಿನಾರ್ ರೂಮ್ಗೆ ಅಂತ. ಇವನ್ ಅವ್ರಿಗೆ ಜಸ್ಟ್ ಕರುಣೆ ಕೂಡ ಇಲ್ಲ ನೋಡಿ. ಆಕೆ ಅಂತ ಒಂದು ಪರ್ಸನಲ್ ಡಾಕ್ಟರ್ಸ್ಗೆ ಅಂತ ಒಂದು ಪರ್ಸನಲ್ ರೂಮ್ ಇಲ್ಲ, ರೆಸ್ಟ್ ಮಾಡೋದಕ್ಕಾಗ್ಲಿ ಬೇರೆ ಯಾವ್ದಕ್ಕಾದ್ರೂ ಪರ್ಸನಲ್ ರೂಮ್ ಕೊಟ್ಟಿಲ್ಲ. ಇದರಲ್ಲಿ ಒಂದು ರೀತಿಯ ವ್ಯಂಗ್ಯವಾಗಿ ಮಾತಾಡೋದು. ಆಕೆ ಯಾಕೆ ಹೋಗ್ಬೇಕಿತ್ತು ಆ ಟೈಮ್ಗೆ? 36 ಅವರ್ ಕಂಟಿನ್ಯೂ ಕೆಲಸ ಮಾಡಿದ್ದಾರೆ, ರೆಸ್ಟ್ ಬೇಡವಾ? ಇನ್ನೊಂದು ಕಾಮಿಡಿ ವಿಷಯ ಏನು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂದ್ರೆ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ನ CM ಆದಂತ ಮಮತಾ ಬ್ಯಾನರ್ಜಿ ಅವರು ಈ ವಿಷಯವಾಗಿ ಹೋರಾಟ ಕೇಳಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ವೆಸ್ಟ್ ಬೆಂಗಾಲ್ ನಲ್ಲಿರುವಂತಹ CM ಆದಂತಹ ಮಮತಾ ಬ್ಯಾನರ್ಜಿ, ಸ್ಟೇಟ್ ನಲ್ಲೇ ಹೈಯೆಸ್ಟ್ ಅಂತಂದ್ರೆ CM, ಅವರೇ ರೋಡ್ಗಿಲಿ ಹೋರಾಟ ಕೇಳಿದ್ದಾರೆ. ಯಾರನ್ನ ಕ್ವಶನ್ ಮಾಡಿ ಅಂತ ಗೊತ್ತಾಗ್ತದೆ. ಇದರಲ್ಲಿ ಇನ್ನೊಂದು ಕಾಮಿಡಿ ಏನು ಅಂತಂತಂದ್ರೆ ಅಲ್ಲಿರುವಂತಹ ಹೆಲ್ತ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅವರೇ, ಹೋಮ್ ಮಿನಿಸ್ಟರ್ ಬಂದು ಮಮತಾ ಬ್ಯಾನರ್ಜಿ ಅವರೇ. ಬಂದು ಹೆಲ್ತ್ ಮಿನಿಸ್ಟರ್ ಆದಂತ ಮಮತಾ ಬ್ಯಾನರ್ಜಿ ಅವರು ಪ್ರೊಟೆಸ್ಟ್ ಮಾಡಿ ಹೋಮ್ ಮಿನಿಸ್ಟರ್ ಅವ್ರಿಗೆ ಕ್ವಶನ್ ರೈಸ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಆದಂತಹ ಮಮತಾ ಬ್ಯಾನರ್ಜಿ ಅವರು CM ಗೆ ಪ್ರೆಷರ್ ಕೊಡ್ತಿದ್ದಾರೆ. ಅರ್ಥ ಆಗ್ತಿದ್ಯಾ ಅಲ್ಲಿ ಏನ್ ನಡೀತಿದೆ ಅಂತ? 1 ವಾರದಲ್ಲಿ ಈ ಕೇಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು.
ಇಲ್ಲ ಅಂತಂದ್ರೆ ಆ ಕೇಸ್ CBIಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು. CBI ಅಂತಂದ್ರೆ ಫಸ್ಟ್ ಒಂದು ಒಳ್ಳೆ ಹೆಸರಿರೋದು, CBI ಅಂದ್ರೆ ಈ ಕೇಸ್ ಪಕ್ಕ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಈಗ CBI ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ತೋರಿಸ್ಕೊಂತವ್ರೆ ಹೊರತು ಅದಕ್ಕೆ ಸೊಲ್ಯೂಷನ್ ಇದುವರೆಗೂ ಯಾವ್ದು ಸಿಕ್ಕಿಲ್ಲ. ಈಗ CBI ಬೇರೆ, ಇವಾಗ CBI ಬೇರೆ. ಕೆಲವು ವಿಷಯಗಳು ಇನ್ನೂ ಏನೋ ನಡೀತಿದೆ ಅಂತ, ಕೆಲವು ವಿಷಯ ನಡೀತಾ ಇದೆ, ಮೆಡಿಕಲ್ ಇಶ್ಯೂ ನಲ್ಲಿ ಏನೋ ನಡೀತಿದೆ. ಅದನ್ನೇ ನಾವು ಹೊರಗೆ ತಗೊಂಬರಕ್ಕೆ ಡಾಕ್ಟರ್ ಟ್ರೈ ಮಾಡಿದಾಗ ಎಲ್ಲ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಸ್ವಲ್ಪ ಈಚೆ ಟಾಕ್ ಹೋಗ್ತಾ ಇದೆ. ಈ ವಿಷಯಕ್ಕೆ ತುಂಬಾ ಕಡೆ ರೆಸ್ಪಾನ್ಸ್, ಇಡೀ ಇಂಡಿಯಾನಲ್ಲಿ ಬೆಂಕಿ ಉರಿಯುವಂತಹ ಒಂದು ರೆಸ್ಪಾನ್ಸ್. ಪ್ರತಿಯೊಬ್ಬರು ಹೋರಾಟಕ್ಕೆ ಇಳಿದಿದ್ದಾರೆ, ಪ್ರತಿಯೊಬ್ರು. ಯಾಕಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಹೆಣ್ಮಗಳು ಇರ್ತಾರೆ. ಇಂಥ ಪಾಪಿಸ್ಟ್ ನನ್ನ ಮಕ್ಕಳು, ಕಾಮಿಸ್ಟ್ ನನ್ನ ಮಕ್ಕಳಿಂದ ಸೊ ಇವಾಗ ಡಾಕ್ಟರ್ಸ್ ಎಲ್ಲ ಹೋರಾಟಕ್ಕೆ ಇಳಿದಿರೋದು ಇದಕ್ಕೊಂದು ಸೊಲ್ಯೂಷನ್ ಸಿಗ್ಬೇಕು. ಮತ್ತೆ ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ಗೆ ಅಂತ ಕೆಲವರು ಸೆಕ್ಯೂರಿಟೀಸ್ನ ಇಟ್ಟಿರ್ಬೇಕು, ಅವ್ರಿಗೆ ಅಂತ ಸಪ್ರೇಟ್ ಆಗಿ ಒಂದು ರೂಮ್ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋದು ಪ್ರತಿಯೊಂದು ಅವ್ರ ಒಳ್ಳೇದಕ್ಕೆ. ಇನ್ನು ಪ್ರೊವೈಡ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ಏನು ಅಂತ ಗೊತ್ತಾಗ್ತಿದೆ. ಈಗ ಲಾಸ್ಟ್ ಇಯರ್ಗಿಂತ ಇವಾಗ ಇನ್ನೂ ಟ್ಯಾಕ್ಸ್ ಜಾಸ್ತಿ ತಗೊಂತಿದ್ದಾರೆ. ನಿಮ್ಗೆ ಗೊತ್ತು ಗೌರ್ಮೆಂಟ್ ಹೇಗಿದೆ ಅಂತ. ರೋಡ್ಗಳು ನೋಡ್ತಿದ್ದೀರಾ, ನಮ್ಗೆ ಕೊಡ್ತಿರುವಂತ ಪ್ರೊವೈಡ್ಸ್ ನೋಡ್ತಿದ್ದೀರಾ, ಎಲ್ಲಾನು ನೋಡ್ತಿದ್ದೀರಾ. ಗೌರ್ಮೆಂಟ್ ಬಗ್ಗೆ ನಾನು ಹೆಂಗ್ ಕೇಳಿ ಟ್ಯಾಕ್ಸ್ ತಗೊಂತಿದ್ರು, ಅದ್ರಲ್ಲಿ ಕಾಲ್ ಭಾಗ ಅಷ್ಟು ಕೂಡ ನಮ್ಗೆ ಸರ್ವಿಸ್ ಕೊಡ್ತಾ ಇಲ್ಲ. ಈ ವಿಷಯ ಇಲ್ಲಿಗೆ ಬಿಡೋಣ. ನೆಕ್ಸ್ಟ್ ವಿಷಯ ಏನು ಅಂತಂತಂದ್ರೆ, ಇಲ್ಲಿಗೆ ರೇಪ್ ಕೇಸ್ ಮುಗೀತು, ಸರಿ ಬಿಡಿ. ಇನ್ನೇನಾಗಿರುತ್ತೆ ಅಂತಂದ್ರೆ, ಇವಾಗ ಈ ಕೇಸ್ ಈಚೆ ಬಂದಿದ ತಕ್ಷಣ ಎಲ್ಲೆಲ್ಲಿ ಉಟ್ಕೊಳ್ತಿದೆ ಅಂತಂದ್ರೆ ಕೇಸ್ಗಳು, ನಿಜವಾಗ್ಲೂ ನಿಮ್ಗೆ ಏನ್ ಅರ್ಥನೇ ಆಗ್ತಿದೆ. ಉತ್ತರಾಖಂಡ್ ನಲ್ಲಿ ಉಧಮ್ ಸಿಂಗ್ ಅನ್ನೋ ನಗರ, ಅದರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಂತೆ ಈಕೆ ರಿಟರ್ನ್, ಅವ್ರ ರಾಂಪುರ್ ಅಂತ ಐತೆ, ಆ ರಾಂಪುರ್ಗೆ ರಿಟರ್ನ್ ಆಗ್ಬೇಕಾದ್ರೆ ಒಬ್ಬ ಆಕೆನ ಅಟ್ಯಾಕ್ ಮಾಡಿ ರೇಪ್ ಮಾಡಿರೋದು. ಸೊ ಈ ವಿಷಯ ಯಾವಾಗ ನಡೀತು ಅಂತಂದ್ರೆ ಜುಲೈ 13 ನಡೆದಿರುವಂತದ್ದು. ಅದ್ರ ನೆಕ್ಸ್ಟ್ ಡೇ ಅವರ ಸಹೋದರರು ಯಾರಿದ್ದಾರೋ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆಕೆ ಬಾಡಿ August 8 ಸಿಕ್ಕಿದೆ. ಇನ್ವೆಸ್ಟಿಗೇಟ್ ಮಾಡಿದಾಗ ಧರ್ಮೇಂದರ್ ಕುಮಾರ್ ಅನ್ನೋನು ಸಿಕ್ದ. ಆಕೆನ ರೇಪ್ ಮಾಡಿ ಆಕೆ ಹತ್ರ ಇರುವಂತಹ ಎಲ್ಲಾ ವಸ್ತುಗಳು, ಮೊಬೈಲ್ ಫೋನ್ ಆಗ್ಲಿ, ಚೈನ್ ಆಗ್ಲಿ, ಇರೋದೆಲ್ಲನ ತಗೊಂಡು ಪರಾರಿಯಾಗಿದ್ದ. ಲೊಕಾಲಿಟಿನ SI ಆದಂತಹ ಮಂಜುನಾಥ್ ಅವರು ಅಲ್ಲಿ ಆಕೆಯ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಸಿಕ್ಕಿದ್ದು ಎಲ್ಲಿ ಅಂತಂದ್ರೆ ರಾಜಸ್ಥಾನ್ನಲ್ಲಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅವನೇ ಬಂದು ಧರ್ಮೇಂದರ್ ಕುಮಾರ್ ಅಂತ. ಇದನ್ನು ಬಿಟ್ರೆ ಇನ್ನೊಂದು ಕೇಸ್ ಇವಾಗ, ಅದು ರೀಸೆಂಟ್ ಆಗಿ ಇವಾಗ ನಡೆದಿರುವಂತ ಕೇಸ್ ಯಾವುದು ಅಂತಂದ್ರೆ ಜಾರ್ಖಂಡ್ ನಲ್ಲಿ ಜಮ್ಶೆದ್ಪುರ್ ಅಂತ ಒಂದು ಊರು. ಆ ಊರಿನಲ್ಲಿ 3 ವರ್ಷ 6 ತಿಂಗಳಾದಂತ ಒಂದು ಚಿಕ್ಕ ಪುಟ್ಟ ಮಗು ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದ್ತಿದ್ರು. ಸ್ಕೂಲ್ ಬಸ್ ಡ್ರೈವರ್ ಇದಾರಲ್ಲ, ಆಕೆಯಿಂದ ರೇಪ್ ಮಾಡ್ಕೊಟ್ಟಿದೆ. ಈ ವಿಷಯ ಹೇಗೆ ತಿಳಿತು ಅಂತಂದ್ರೆ, ಆ ಚಿಕ್ಕ ಮಗು ಅವ್ರ ತನ್ನ ಪೇರೆಂಟ್ಸ್ ಹತ್ರ ಹೊಟ್ಟೆ ನೋವು ಅಂತ ಹೇಳಿದಾಗ ಹಾಸ್ಪಿಟ್ಲ್ ಹತ್ರ ಹೋಗಿ ಚೆಕ್ ಮಾಡಿಸಿದಾಗ ಈ ವಿಷಯ ಈಚೆ ಬಂದಿದೆ. ಸೊ ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿದಾಗ ಎಲ್ಲಾ ವಿಷಯನೂ ಈಚೆ ತಿಳಿದು ಬಂದಿದೆ. ಈ ಒಂದು ರೇಪ್ ಕೇಸ್ ಬಗ್ಗೆ ಬಂದಾಗೆಲ್ಲ ಪ್ರತಿಯೊಬ್ಬರಿಗೆ ಏನ್ ಹೇಳೋದು ಅಂತಂದ್ರೆ, ಅರಬ್ ಕಂಟ್ರೀಸ್ ನೋಡಿ ನಮ್ ಇಂಡಿಯಾ ಕಲಿಬೇಕು, ಯಾವ್ದೇ ಒಂದು ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ಸಾಯಿಸ್ಬಿಡ್ಬೇಕು ಅಂತ. ನನ್ನ ಪ್ರಕಾರ ಅರಬ್ ಕಂಟ್ರೀಸ್ ನಲ್ಲಿ ಮಾಡ್ತಿರೋದು ತಪ್ಪು. ಪ್ರಕಾರ ಅದು ಕರೆಕ್ಟ್ ಇರ್ಬೋದು, ಗಲ್ಲಿಗೆ ಹಾಕಿ ಅಲ್ಲೇ ಕೊಲೆ ಮಾಡ್ಬಿಡೋದು ಓಕೆ. ಬಟ್ ಇಂಡಿಯಾನಲ್ಲಿ ಪ್ರತಿಯೊಂದು ಸೂಕ್ಷ್ಮವಾಗಿ ವಿಚಾರಿಸ್ತಾರೆ, ಅವರೇನ ಮಾಡಿರೋದು ಇಲ್ವಾ. ಕೋಲ್ಕತ್ತಾ ಕೇಸ್ ನಲ್ಲಿ ಅವನೇ ಒಪ್ಕೊಂತಾನೆ, ಹೌದು ನಾನೇ ಮಾಡಿದ್ದು ಅಂತ ಒಪ್ಕೊಳ್ತಿದ್ದಾನಲ್ಲ. ಏನ್ ಮಾಡ್ಬೇಕು ಹೇಳಿ ನೆಕ್ಸ್ಟ್? ಅವನ ಸಾಯ್ತದಲ್ಲ, ಒಂದ್ ಕೈ ಕಾಲು ಕತ್ತರಿಸ್ಬಿಟ್ಟು ಜನರ ತರ ಬಿಟ್ಬಿಡ್ಬೇಕು. ಅಂದ್ರೆ ಅವ್ನ್ ಸಾಯೋವರೆಗೂ, ಅಂದ್ರೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತಾರೆ ಗೊತ್ತಾ, ಆತರ ಊಟ ನೀರು ಕೊಡದೆ ಪ್ರತಿಯೊಂದು ಹಂಗ ಕಟ್ ಮಾಡಿ ಆಕೆ ಆ ಡಾಕ್ಟರ್ ಎಷ್ಟು ನೋವು ಅನುಭವಿಸಿದಳು ಅದಕ್ಕಿಂತ 3-4 ಪಟ್ಟು ಎಷ್ಟು ನೋವು ಪಡುವಂತೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೇಕು. ಇದು ಪ್ರತಿಯೊಬ್ರು ನೋಡ್ಬೇಕು. ಸಲ ಈ ತರ ಮಾಡಿದ್ರೆ ಈ ತರ ಶಿಕ್ಷೆ ಕೊಡ್ತಾರಪ್ಪ ಅನ್ನೋ ಭಯ ಬರ್ಬೇಕು. ಇರುವಂತದ್ದು ನಿಮ್ಗೆ ಚಾಯ್ಸು. ಅಷ್ಟು ನಿಮ್ ಹುಷಾರಲ್ಲಿ ನೀವಿರಿ, ಯಾರು ನಂಬಕ್ ಹೋಗ್ಬೇಡಿ. ಪೊಲೀಸ್ ಅವರಾಗ್ಲಿ, ಯಾರೇ ಒಬ್ರು ಇವಾಗ ವಾಯ್ಸ್ ರೈಸ್ ಮಾಡ್ತಾರೆ, ಪ್ರೊಟೆಸ್ಟ್ಗಳು ಮಾಡ್ತಾರೆ, ಎಷ್ಟು ದಿನ, 1 ವಾರ 2 ವಾರ ಅಷ್ಟೇ. ಅದಾದ್ಮೇಲೆ ಅವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ನನ್ಗೆ ಯಾಕೋ ಅನಿಸ್ತಾ ಇಲ್ಲ. ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಿಮ್ ಪ್ರೊಟೆಕ್ಷನ್ ನಲ್ಲಿ, ನಿಮ್ ಸೇಫ್ಟಿನಲ್ಲಿ ನೀವು ನೋಡ್ಕೊಳ್ಳಿ. ಎಲ್ಲೇ ಹೋಗ್ಬೇಕಾದ್ರೂ ಹುಷಾರಾಗಿ ಹೋಗಿ. ತಂಗಿ ಆಗ್ಲಿ, ಅಮ್ಮ ಅಪ್ಪ ಎಲ್ಲರಿಗೂ ಏಜ್ ಲಿಮಿಟ್ ನೋಡಲ್ಲ ಕಣ್ರಿ. ರೇಪ್ ಕೇಸ್ ನೋಡ್ಬೇಕಂತಂದ್ರೆ ನೀವು ಆದಷ್ಟು ಹುಷಾರಾಗಿರಿ, ಸೇಫ್ ಆಗಿರಿ. ಏನೇನ್ ಒಬ್ಬರ ಜೊತೆ, ಅಪ್ಪ ಜೊತೆ ಆದ್ರಿ, ತಮ್ಮ ಜೊತೆ ಆದ್ರಿ, ಯಾರ ಜೊತೆ ಆದ್ರೂ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಎಲ್ಲಾದ್ರೂ ಈಚೆ ಹೋಗ್ಬೇಕಾದ್ರೆ ತುಂಬಾ ಹುಷಾರಾಗಿರಿ. ನಿಮ್ ಸೇಫ್ಟಿ ನೀವ್ ನೋಡ್ಕೋಬೇಕು. ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನಲ್ಲಿ ಮುಗಿಸ್ಕೊಂತೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್.